ನಮಸ್ಕಾರಗಳು. ಇವತ್ತು ನನ್ನ ಸಂಗೀತದ 202ನೇ ಎಪಿಸೋಡ್ನಲ್ಲಿ ಕೆಲವೊಂದು ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿ ಮುಂದೆ UGC ನೆಟ್ ಅಥವಾ ಸೆಟ್ ಪರೀಕ್ಷೆಗೆ ಕುಳಿತುಕೊಳ್ಳುವಂಥ ಕ್ವಶನ್ ಪೇಪರನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮ್ಯೂಸಿಕ್ ಮಾಸ್ಟರ್ ಆಫ್ ಮ್ಯೂಸಿಕ್ ಮುಗಿಸಿದ ನಂತರ ಆ ವಿದ್ಯಾರ್ಥಿ PhD ಮಾಡಬೇಕು. ಒಂದು PhD ಮಾಡಲಿಲ್ಲ ಅಂದರೆ ನೆಟ್ ಅಥವಾ ಸೆಟ್ ಪರೀಕ್ಷೆ ಕುಂತು ಪಾಸ್ ಆಗಬೇಕು. ಹಂಗಾರೆ UGC ನಡೆಸುವಂಥ ಈ ನೆಟ್ ಅಥವಾ ಸೆಟ್ ಕ್ವಶನ್ ಪೇಪರ್ ಹೇಗಿರ್ತದಪ್ಪ ಅನ್ನೋದನ್ನು ಹೇಳಬೇಕು ಅಂದರೆ ನೋಡಿರಿ, UGC ನಡೆಸುವಂಥ ಕ್ವಶನ್ ಪೇಪರ್ದೊಳಗೆ ಏನಿರ್ತದೆ ಅಂದರೆ ಒಂದು ಕ್ವಶನ್ ಇರ್ತದೆ, 4 ಆಪ್ಷನ್ ಇರ್ತಾವ. ಆ 4 ಆಪ್ಷನ್ದಲ್ಲಿ ಯಾವುದು ನಿಮ್ಮ ಮನಸ್ಸಿಗೆ ಅಲ್ಲಿ ಕರೆಕ್ಟ್ ಆನ್ಸರ್ ಅನ್ನಿಸ್ತದೋ ಅದನ್ನು ನೀವು ಟಿಕ್ ಮಾಡಬೇಕು. ಆ ಹಿನ್ನೆಲೆ ಒಳಗೆ ನಾನು UGC ನಡೆಸುವಂಥ ಕ್ವಶನ್ ಪೇಪರನ್ನು ಒಂದೊಂದು ಬಿಡಿಸುವಂತ ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡ್ರಿ ಹೇಗಿದೆ ಅಂಥೇಳಿ ಅದನ್ನು ನೀವು ಮನಸ್ಸಾಗಿ ಇಟ್ಕೊಂಡು ಎಕ್ಸಾಕ್ಟ್ ಆನ್ಸರ್ ಕರೆಕ್ಟ್ ಆನ್ಸರನ್ನೇ ಟಿಕ್ ಮಾಡಬೇಕು. ಸಂಗೀತದೊಳಗೆ ಅಜ್ಮಾಸ್ ಪಂಚಾಂಗ ನಡೆಯೋದಿಲ್ಲ ವಿದ್ಯಾರ್ಥಿಗಳೇ. ಆ ಹಿನ್ನೆಲೆಯಲ್ಲಿ UGC ಕ್ವಶನ್ ಪೇಪರ್ ಹೇಗಿದೆ ನೋಡಿ. ಸಂಗೀತ ರತ್ನಾಕರ ಎಂಬ ಗ್ರಂಥವನ್ನು ಯಾರು ರಚನೆ ಮಾಡಿದರು? ಇದು ಕ್ವಶನ್ನ. ಏನು? ಸಂಗೀತ ರತ್ನಾಕರ ಎಂಬ ಗ್ರಂಥವನ್ನು ಯಾರು ರಚನೆ ಮಾಡಿದರು? ಆಪ್ಷನ್ ಎ ಪಂಡಿತ್ ಶ್ರೀನಿವಾಸ್, ಆಪ್ಷನ್ ಬಿ ಶಾರಂಗದೇವ್, ಆಪ್ಷನ್ ಸಿ ಪರಸದೇವ್, ಆಪ್ಷನ್ ಡಿ ನಾರದ. ಈ 4 ಆಪ್ಷನ್ ಒಳಗೆ ಯಾವ್ದು ಕರೆಕ್ಟ್ ಅದ ಅದನ್ನೇ ಟಿಕ್ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ಸಂಗೀತ ರತ್ನಾಕರ ಎಂಬ ಗ್ರಂಥವನ್ನು ಶಾರಂಗದೇವ ರಚನೆ ಮಾಡಿದರು. ಶಾರಂಗದೇವ ಕರೆಕ್ಟ್ ಆನ್ಸರ್, ಅದನ್ನು ನೀವು ಟಿಕ್ ಮಾಡಬೇಕು ವಿದ್ಯಾರ್ಥಿಗಳೇ. 2ನೇ ಕ್ವಶನ್, ತಾನ್ಸೇನನ ಗುರು ಯಾರು? ತಾನ್ಸೇನನ ಗುರು ಯಾರು? ಇದು ಕ್ವಶನ್. ಆಪ್ಷನ್ ಏನಪ್ಪ ಅಂದರೆ ಸ್ವಾಮಿ ಕುಂದನ್ ದಾಸ್. ಆಪ್ಷನ್ ಎದಲ್ಲಿ ಸ್ವಾಮಿ ಕುಂದನ್ ದಾಸ್, ಆಪ್ಷನ್ ಬಿದಲ್ಲಿ ಸ್ವಾಮಿ ನಂದದಾಸ್, ಆಪ್ಷನ್ ಸಿದಲ್ಲಿ ಸ್ವಾಮಿ ಹರಿದಾಸ್, ಆಪ್ಷನ್ ಡಿದಲ್ಲಿ ಸ್ವಾಮಿ ವಲ್ಲಭ ದಾಸ್. ಈ 4 ಆನ್ಸರ್ದಾಗ ಯಾವುದು ನಿಮ್ಮ ಮನಸ್ಸಿಗೆ ಹೌದು ಅನ್ನುವಂಗೆ ಕರೆಕ್ಟ್ ಆನ್ಸರ್ಗೆ ನೀವು ಟಿಕ್ ಮಾಡಬೇಕು ವಿದ್ಯಾರ್ಥಿಗಳೇ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ಸ್ವಾಮಿ ಹರಿದಾಸ್, ಆಪ್ಷನ್ ಸಿ ಸ್ವಾಮಿ ಹರಿದಾಸ್ ಇಸ್ ದ ಕರೆಕ್ಟ್ ಆನ್ಸರ್. ಯು ಹ್ಯಾವ್ ಟು ಮಾರ್ಕ್ ಆನ್ ಸ್ವಾಮಿ ಹರಿದಾಸ್. ಓಕೆ. ಆ ಹಿನ್ನೆಲೆಯಲ್ಲಿ 3ನೇ ಕ್ವಶನ್ ಏನಪ್ಪ ಅಂತಂದರೆ ರಾಗ್ ದರ್ಬಾರಿ ಕನ್ನಡವನ್ನು, ಈ ರಾಗವನ್ನು ಯಾರು ಸೃಷ್ಟಿ ಮಾಡಿದರು? ರಾಗ್ ದರ್ಬಾರಿ ಕನ್ನಡ ಅದ, ಅದನ್ನು ಯಾರು ಕಂಡು ಹಿಡಿದ್ರು ಅಥವಾ ಯಾರು ಅದಕ್ಕೆ ಜನ್ಮ ಕೊಟ್ಟರು ಅಥವಾ ಅದನ್ನು ಯಾರು ಸೃಷ್ಟಿ ಮಾಡಿದರು ಅನ್ನುವಂಥದ್ದು ಕ್ವಶನ್. ಆಪ್ಷನ್ ಎ ಪಲ್ಲೂಸ್ಕರ್, ಆಪ್ಷನ್ ಬಿ ಭಾತ್ಕಂಡೆ, ಆಪ್ಷನ್ ಸಿ ಬೈಜು ಬಾವ್ರಾ, ಆಪ್ಷನ್ ಡಿ ತಾನ್ಸೇನ್. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ರಾಗ್ ದರ್ಬಾರಿ ಕನ್ನಡ ಈ ರಾಗವನ್ನು ತಾನ್ಸೇನ್ ಸೃಷ್ಟಿ ಮಾಡಿದರು. ತಾನ್ಸೇನ್ ಇಸ್ ದ ರೈಟ್ ಆನ್ಸರ್. ಯು ಹ್ಯಾವ್ ಟು ಮಾರ್ಕ್ ಆನ್ ತಾನ್ಸೇನ್. ನೆಕ್ಸ್ಟ್ ಕ್ವಶನ್, ಉಸ್ತಾದ್ ಅಲಾವುದ್ದೀನ್ ಖಾನರ ಗುರು ಯಾರು? ಆಪ್ಷನ್ ದಬೀರ್ ಖಾನ್, ಆಪ್ಷನ್ ಎ ದಬೀರ್ ಖಾನ್, ಆಪ್ಷನ್ ಬಿ ಮೊಹಮ್ಮದ್ ಅಮೀರ್ ಖಾನ್, ಆಪ್ಷನ್ ಸಿ ಹದ್ದು ಖಾನ್, ಆಪ್ಷನ್ ಡಿ ವಜೀರ್ ಖಾನ್. ಈ 4ರಲ್ಲಿ ಕರೆಕ್ಟ್ ಆನ್ಸರು ವಜೀರ್ ಖಾನ್. ಅಂದರೆ ಉಸ್ತಾದ್ ಅಲಾವುದ್ದೀನ್ ಖಾನರ ಗುರು ಅವರ ಹೆಸರು ವಜೀರ್ ಖಾನ್. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಇನ್ನು ಕ್ವಶನ್ ನಂಬರ್ 5 ಏನು ಹೇಳ್ತದಂದರೆ ಭಾರತೀಯ ಸಂಗೀತದಲ್ಲಿ ಒಟ್ಟು ಎಷ್ಟು ಶ್ರುತಿಗಳು ಇವೆ? ನಾನು ಕೆಲವೊಂದು ವಿದ್ಯಾರ್ಥಿಗಳನ್ನು ಕೇಳಿದ್ದೇನೆ, 10 ಅವರಿ ನನಗೆ ಗೊತ್ತಿಲ್ಲರಿ, 20 ಅವರಿ, 30 ಅವರಿ ಅಂತ ಹೇಳಿದವರು ಇದ್ದಾರೆ. ಬಟ್ ದಟ್ ಈಸ್ ರಾಂಗ್. ಇಲ್ಲೇನು ಹೇಳ್ತಾ ಇದ್ದೇನೆ, ಭಾರತೀಯ ಸಂಗೀತದಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ, ಎಷ್ಟು ಶ್ರುತಿಗಳಿವೆ? ಭಾರತೀಯ ಸಂಗೀತದಲ್ಲಿ ಒಟ್ಟು ಎಷ್ಟು ಶ್ರುತಿಗಳು ಇವೆ? ಆಪ್ಷನ್ ಎ 10, ಆಪ್ಷನ್ ಬಿ 15, ಆಪ್ಷನ್ ಸಿ 50, ಆಪ್ಷನ್ ಡಿ 22. ಇದರಲ್ಲಿ ಕರೆಕ್ಟ್ ಆನ್ಸರ್ 22 ಶ್ರುತಿಗಳು ನಮ್ಮ ಭಾರತೀಯ ಸಂಗೀತದಲ್ಲಿ ಇವೆ. ಪ್ರಾಚೀನ ಕಾಲ, ಮಧ್ಯಕಾಲ, ಆಧುನಿಕ ಕಾಲ ಮತ್ತು ಸೂರ್ಯಚಂದ್ರರ ತನಕ 22 ಶ್ರುತಿಗಳೇ ಖಾಯಮಾಗಿ ಇರ್ತಾವ. ಅದಕ್ಕೆ ವಿದ್ಯಾರ್ಥಿಗಳೇ ನೆನಪಾರಬೇಡ್ರಿ. ಕ್ವಶನ್ ನಂಬರ್ 6, ಭಾರತೀಯ ಸಂಗೀತದಲ್ಲಿ ಶುದ್ಧ ಮತ್ತು ವಿಕೃತ ಸ್ವರಗಳು
ಒಟ್ಟು ಎಷ್ಟು ಇವೆ? ಭಾರತೀಯ ಸಂಗೀತದಲ್ಲಿ ಶುದ್ಧ ಮತ್ತು ವಿಕೃತ ಸ್ವರಗಳು ಎಷ್ಟು ಇವೆ? ಆಪ್ಷನ್ ಎ 15, ಆಪ್ಷನ್ ಬಿ 20, ಆಪ್ಷನ್ ಸಿ 12, ಆಪ್ಷನ್ ಡಿ 17. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಿದೆ? ಇದರಲ್ಲಿ ಕರೆಕ್ಟ್ ಆನ್ಸರ್ 12 ಇದೆ. ಭಾರತೀಯ ಸಂಗೀತದಲ್ಲಿ ಶುದ್ಧ ಮತ್ತು ವಿಕೃತ ಸ್ವರಗಳು ಎಷ್ಟಿವೆ? 12 ಇವೆ. ಗೊತ್ತದ ನಿಮಗೆ 7 ಶುದ್ಧ, 5 ಕೋಮಲ, 5 ಪ್ಲಸ್ 7 12. ಆದ್ದರಿಂದ ನಮ್ಮ ಭಾರತೀಯ ಸಂಗೀತದಲ್ಲಿ 12 ಸ್ವರಗಳು ಇವೆ, ವಿಕೃತ ಮತ್ತು ಶುದ್ಧ ಸ್ವರಗಳು ಇವೆ. ಕ್ವಶನ್ ನಂಬರ್ 7, ಭಾರತೀಯ ಸಂಗೀತದಲ್ಲಿ ಎಷ್ಟು ಗ್ರಾಮಗಳಿವೆ? ಭಾರತೀಯ ಸಂಗೀತದಲ್ಲಿ ಎಷ್ಟು ಗ್ರಾಮಗಳಿವೆ? ಆಪ್ಷನ್ ಎ 3, ಆಪ್ಷನ್ ಬಿ 5, ಆಪ್ಷನ್ ಸಿ 10, ಆಪ್ಷನ್ ಡಿ 1. ಹಂಗಾರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಎಷ್ಟು ಗ್ರಾಮಗಳಿವೆ? ಕರೆಕ್ಟ್ ಆನ್ಸರ್ ಈಸ್ 3, 3. ಆಪ್ಷನ್ ಎ 3. ಷಡ್ಜ ಗ್ರಾಮ್, ಮಧ್ಯಮ ಗ್ರಾಮ್ ಮತ್ತು ಗಾಂಧಾರ್ ಗ್ರಾಮ್. ಷಡ್ಜ ಗ್ರಾಮ್, ಗಾಂಧಾರ್ ಗ್ರಾಮ್ ಮತ್ತು ಮಧ್ಯಮ ಗ್ರಾಮ್, ಈ 3 ಗ್ರಾಮಗಳು ನಮ್ಮ ಭಾರತೀಯ ಸಂಗೀತದಲ್ಲಿ ಇವೆ. 3 ಇಸ್ ದ ಎಕ್ಸಾಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್, ಧ್ವನಿಯಲ್ಲಿ ಎಷ್ಟು ಪ್ರಕಾರಗಳಿವೆ? ಕ್ವಶನ್ ಏನದ? ಧ್ವನಿಯಲ್ಲಿ ಎಷ್ಟು ಪ್ರಕಾರಗಳಿವೆ? ಆಪ್ಷನ್ ಎ 1, ಆಪ್ಷನ್ ಬಿ 10, ಆಪ್ಷನ್ ಸಿ 15, ಆಪ್ಷನ್ ಡಿ 2. ಇದರಲ್ಲಿ ಎಕ್ಸಾಕ್ಟ್ ಆನ್ಸರ್, ಕರೆಕ್ಟ್ ಆನ್ಸರ್ ಯಾವುದಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ನಂಬರ್ ಡಿ 2. ಅದು ನಿಜವಾದ ಕರೆಕ್ಟ್ ಆನ್ಸರ್. ಧ್ವನಿಯಲ್ಲಿ ಎಷ್ಟು ಪ್ರಕಾರಗಳಿವೆ? 2 ಪ್ರಕಾರಗಳಿವೆ. ಒಂದು ಕರ್ಕಶ ಧ್ವನಿ, ಒಂದು ಇಂಪಾದ ಧ್ವನಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂಗೀತದಲ್ಲಿ ಮೊಟ್ಟ ಮೊದಲು ಯಾವ ಗ್ರಂಥ ರಚನೆಯಾಗಿದೆ? ನೋಡ್ರಿ, ನಮ್ಮ ಸಂಗೀತ ಜಗತ್ತಿನಲ್ಲಿ ಮೊಟ್ಟ ಮೊದಲು ಯಾವ ಗ್ರಂಥ ರಚನೆಯಾಗಿದೆ? ಆಪ್ಷನ್ ಎ ಸಂಗೀತ ರತ್ನಾಕರ, ಆಪ್ಷನ್ ಬಿ ಸ್ವರಮೇಳ ಕಲಾನಿಧಿ, ಆಪ್ಷನ್ ಸಿ ಗೀತ್ ಗೋವಿಂದ್, ಆಪ್ಷನ್ ಡಿ ನಾಟ್ಯಶಾಸ್ತ್ರ. ಈ 4 ಬುಕ್ ಅವ. ಈ 4 ಬುಕ್ ಒಳಗೆ ಮೊಟ್ಟ ಮೊದಲು ಬುಕ್ಕು ರಚನೆ ಆಗಿದ್ದು ಯಾವುದು ಅನ್ನುವಂಥ ಕ್ವಶನ್ ಅದು. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ನಾಟ್ಯಶಾಸ್ತ್ರ ಇದು ಭಾರತೀಯ ಸಂಗೀತದಲ್ಲಿ ಮೊಟ್ಟ ಮೊದಲು ರಚನೆ ಆದಂಥ ಗ್ರಂಥ. ಇದು ನಾಟ್ಯಶಾಸ್ತ್ರ ಅನ್ನೋದು ಬೆಸ್ಟ್ ಆನ್ಸರ್, ಕರೆಕ್ಟ್ ಆನ್ಸರ್. ಅದನ್ನು ಟಿಕ್ ಮಾಡಬೇಕು. ಮುಂದೆ ಕ್ವಶನ್ ನಂಬರ್ 10 ಏನಪ್ಪ ಅಂದರೆ ನಾಟ್ಯಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರು? ನಾಟ್ಯಶಾಸ್ತ್ರ ಗ್ರಂಥವನ್ನು ಬರೆದವರು ಯಾರು? ಕ್ವಶನ್ ಆಪ್ಷನ್ ಎ ಸೂರ್ಯ ಭಟ್, ಆಪ್ಷನ್ ಬಿ ಗೋವಿಂದ ಭಟ್, ಆಪ್ಷನ್ ಸಿ ಶಾರಂಗದೇವ್, ಆಪ್ಷನ್ ಡಿ ಭರತ ಮುನಿ. ನಾಟ್ಯಶಾಸ್ತ್ರವನ್ನು ಯಾರು ಬರ್ದಾರ? ಈ 4 ಆಪ್ಷನ್ದಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅದ? ಭರತ್ ಮುನಿ ಇಸ್ ದ ಕರೆಕ್ಟ್ ಆನ್ಸರ್. ಭರತ್ ಮುನಿಯು ನಾಟ್ಯಶಾಸ್ತ್ರ ಗ್ರಂಥವನ್ನು ರಚನೆ ಮಾಡಿದ ವ್ಯಕ್ತಿ. ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 11 ಏನಪ್ಪ ಅಂತಂದರೆ ಭಾರತೀಯ ಸಂಗೀತ ಜಗತ್ತಿನಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ? ಭಾರತೀಯ ಸಂಗೀತದ ಮನೆತನದಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ? ಆಪ್ಷನ್ ಎ 10, ಆಪ್ಷನ್ ಬಿ 15, ಆಪ್ಷನ್ ಸಿ 8, ಆಪ್ಷನ್ ಡಿ 12. ಇದರಲ್ಲಿ ಯಾವುದು ಕರೆಕ್ಟ್ ಇದೆ ವಿದ್ಯಾರ್ಥಿಗಳೇ? 12 ಕರೆಕ್ಟ್ ಇದೆ. ಆ ಹಿನ್ನೆಲೆಯಲ್ಲಿ ಏನಪ್ಪ, ಭಾರತೀಯ ಸಂಗೀತದಲ್ಲಿ ಅಥವಾ ಭಾರತೀಯ ಸಂಗೀತ ಜಗತ್ತಿನಲ್ಲಿ ಅಥವಾ ಭಾರತೀಯ ಸಂಗೀತ ಮನೆತನದಲ್ಲಿ ಒಟ್ಟು 12 ಸ್ವರಗಳು ಇವೆ. ವಿಕೃತನು ಬಂತು, ಶುದ್ಧ ಸ್ವರ ಬಂತು. 7 + 5 12. ಅಂದರೆ ನಮ್ಮ ಭಾರತೀಯ ಸಂಗೀತದಲ್ಲಿ ಒಟ್ಟ ಎಷ್ಟು ಸ್ವರ ಅವಪ್ಪ ಅಂತಂದರೆ 12 ಸ್ವರ ಇವೆ. 12 ಇಸ್ ದ ರೈಟ್ ಆನ್ಸರ್, ಕರೆಕ್ಟ್ ಆನ್ಸರ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಕ್ವಶನ್ ನಂಬರ್ 12, ಕರ್ನಾಟಕ ಸಂಗೀತ ಜಗತ್ತಿನಲ್ಲಿ ಒಟ್ಟು ಎಷ್ಟು ಸ್ವರಗಳು ಇವೆ? ಆಪ್ಷನ್ ಎ 12, 12, ಆಪ್ಷನ್ ಬಿ 15, ಆಪ್ಷನ್ ಸಿ 16, ಆಪ್ಷನ್ ಡಿ 20. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇದೆ? ಅದಕ್ಕೆ ಆಪ್ಷನ್ ಸಿ 16. ಕರ್ನಾಟಕ ಸಂಗೀತ ಜಗತ್ತಿನಲ್ಲಿ ಒಟ್ಟು 16, ಅದರ ಶುದ್ಧ ಬಂತು, ವಿಕೃತ ಬಂತು,
ಇವೆಲ್ಲ ಸೇರಿ 16 ಸ್ವರಗಳು ನಮ್ಮ ಕರ್ನಾಟಕ ಸಂಗೀತದಲ್ಲಿ ಇವೆ. ಅದಕ್ಕೆ 16 ಇರ್ತಾರೆ, ಅದನ್ನು ಟಿಕ್ ಮಾಡಬೇಕು. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಈ ಪ್ರಕಾರವಾಗಿ ಕ್ವಶನ್ ಪೇಪರ್ದಲ್ಲಿ ಒಂದು ಕ್ವಶನ್ ಬರ್ತದೆ, 4 ಆಪ್ಷನ್ ಬರ್ತದೆ, ಸರಿಯಾದಂಥ ಆನ್ಸರ್ ನೋಡಿಕೊಂಡು ಟಿಕ್ ಮಾಡೋದು ನಿಮ್ಮ ಕೆಲಸ. ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಇವತ್ತು ನಾನು ನಿಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ, ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಆಮೇಲೆ ನಿಮ್ಗೆ ಆನ್ಸರನ್ನು ಟಿಕ್ ಮಾಡೋಕ್ಕೆ ಹೇಳಿದ್ದೀನಿ. ಆದರೆ ಮುಂದಿನ ಎಪಿಸೋಡ್ನಲ್ಲಿ ನಾನು ನೇರವಾಗಿ ಕ್ವಶನ್ ಹೇಳ್ತೀನಿ, ಅದರ ಆನ್ಸರ್ ಹೇಳ್ಕೊತ 1 by 1 ಹೋಲಿಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ. ಇದು ನಿಮ್ಗೆ ಕರೆಕ್ಟ್ ಅನ್ನಿಸ್ತು, ನಿಮ್ಗೆ ಲೈಕ್ ಆಯ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ಗೆ ನಾ ಹೇಳಿದ್ದು ತಿಳಿದಿತ್ತೋ ಅದನ್ನು ಕೂಡ ಲೈಕ್ ಅದು ಮಾಡಿರಿ. ನಿಮ್ಗೆ ಏನು ಕಾಮೆಂಟ್ಸ್ ಅದ ಕಾಮೆಂಟ್ಸ್ ಮಾಡಿರಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.